ಬಳ್ಳಾರಿಯ ರಾಜನಹಳ್ಳಿಯಲ್ಲಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರ ಹನುಮಂತ ಮಾತನಾಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಬಳಸಿಕೊಂಡು ಗೆದ್ದಿರುವ ಸಂಸದ ತುಕಾರಾಂ ಅವರು ಅಧಿಕಾರದ ಮತದಿಂದ ಸಾರ್ವಜನಿಕ ಸಭೆಗಳಲ್ಲಿ ಹಾಗೂ ರೈತರ ಮೇಲೆ ಸರ್ವಾಧಿಕಾರಿ ಶೈಲಿಯಲ್ಲಿ ವರ್ತಿಸುತ್ತಿರುವುದನ್ನು ಖಂಡಿಸಿದ್ದಾರೆ. ಸಂಸದ ತುಕಾರಾಂ ಜನರ ಜನಪ್ರತಿನಿಧಿಯಾಗಿದ್ದರೂ ಜನರ ಮೇಲೆ ದುರಹಂಕಾರ ತೋರಿಸುತ್ತಿದ್ದಾರೆ. ರೈತರ ನೋವನ್ನು ಕೇಳಿಕೊಳ್ಳುವ ಬದಲು ಅವಮಾನ ಮಾಡುವ ರೀತಿಯಲ್ಲಿ ವರ್ತಿಸುತ್ತಿರುವುದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸ ಜಾತಿಗಳನ್ನು ಸೃಷ್ಟಿಸಿ ಕ್ರಿಶ್ಚಿಯನ್ ಧರ್ಮವನ್ನು ಸೇರಿಸುವ ಪ್ರಯತ್ನ ಮಾಡುತ್ತಿರುವುದನ್ನು ನಾವು ಖಂಡಿಸುತ್ತೇವೆ. ಇಂತಹ ನಿರ್ಧಾರಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಿದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಸೋನಿಯಾ ಗಾಂಧಿಯ ಶ್ರೀರಕ್ಷೆ ಪಡಲಿಕ್ಕೋಸ್ಕರ ಏನು ನವಂಬರ್ಗೆ ಅಧಿಕಾರ ಬಿಟ್ಕೊಡೋದಾಗತ್ತಂತಂದರೆ ಅಧಿಕಾರ ವಿಷಯಕ್ಕೋಸ್ಕರ ಇವತ್ತು ಈ ಒಂದು ಜಾತಿಯ ಸೃಷ್ಟಿ ಮಾಡ್ತಾರೆ. ಇವತ್ತು ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕೊಟ್ಟಿರ್ತಕ್ಕಂಥ ಮೊನ್ನೆ ನಮ್ಮ ಗುರುಗಳು ಹಗಲು ರಾತ್ರಿ ಧರಣಿ ಮಾಡಿ ಒಂದು ಮೀಸಲಾತಿಗೋಸ್ಕರ ಹೋರಾಟ ಮಾಡಿದಾಗ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದು ಒಂದು ನಮ್ಮ ಮೀಸಲಾತಿ ಕೊಡ್ತಾರೆ. ಆದರೆ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರ ಬಂದಾಗ 15 ಶಾಸಕರು ಕಾಂಗ್ರೆಸ್ ಇವತ್ತು ಅದರ ಋಣ ತೀರಿಸಬೇಕಂತ ಸಿದ್ದರಾಮಯ್ಯ ಸ್ವಲ್ಪನೇ ಒಂದು ಯೋಚನೆ ಕೊಟ್ಟಿದೆ. ಇವತ್ತು ವಾಲ್ಮೀಕಿ ಸಮಾಜ ಹತ್ತಿಕ್ಕಂಥ ಒಂದು ಕ್ರಿಯಾತೆ ಕೆಲಸ ಮಾಡ್ತಾರೆ. ಇವತ್ತು ಇವರು ಜನಪ್ರತಿನಿಧಿಗಳು ಆಗಿರೋದು ಇವತ್ತು ನಮ್ಮ ಒಂದು ಸಮಾಜದ ಪರ ಗಟ್ಟಿ ನಿಲ್ತಾರೆ. ಇವತ್ತು ಆ ವೇದಿಕೆ ಮೇಲೆ ನಾನು ಎದಕ್ಕಂತಂದರೆ ಎಚ್ ವಿಶ್ವನಾಥ್ ಅವರು ನಿನ್ನೆ ಸಿದ್ದರಾಮಯ್ಯ ಬಗ್ಗೆ ಒಂದೆರಡು ಮಾತು ಮಾತಾಡಿದ್ದಾರೆ. ಶಂಡ ಮತ್ತು ಇನ್ನೊಂದು ಹೇಳಿ ಅಂತ ಎಚ್ ವಿಶ್ವನಾಥ್ ಅವರು ಮಾತಾಡಿದ್ದಾರೆ. ಅವ್ರ ಸಮಾಜದ ದುರ್ಯೋಧನ ಮಾತಾಡಿದ್ರು. ಅದನ್ನು ನಾನು ಪ್ರಸ್ತಾಪ ಮಾಡಿದೆ. ತುಕಾರಾಮ್ಗೆ ಅನಿಸುತ್ತೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ಹಣದ ನಿಗಮದಿಂದ ತುಕಾರಾಮ್ ಗೆದ್ದಿರೋದು. ಇವತ್ತು ತುಕಾರಾಮ್ಗೆ ಅಷ್ಟೊಂದು ಸಮಾಜದ ಬಗ್ಗೆ ಕಾಳಜಿ ಇತ್ತಪ್ಪ ಅಂತಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಬಂದರು. ಯಾಕಂದರೆ ನಾಗೇಂದ್ರನ ಬಲಿಪಶು ಮಾಡೋದು ಸಿದ್ದರಾಮಯ್ಯನವರಲ್ಲಿ ಸೇರಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದ ಹೋದ್ರೆ ಇವತ್ತು ಬಳ್ಳಾರಿ ಲೋಕಸಭೆ ಚುನಾವಣೆ ಆಗಿತ್ತು. ಅಲ್ಲಿ ಅದೇ ಹಣದಿಂದ ಗೆದ್ದರು. ಅಲ್ಲಿ ನಿಂತಿದ್ದು ಇಬ್ಬರು, ಒಂದು ಶ್ರೀರಾಮುಲು ಇನ್ನೊಂದು ತುಕಾರಾಮ್. ಇವತ್ತು ತುಕಾರಾಮ್ಗೆ ಸ್ವಲ್ಪ ಮಾನ ಮರದಿತ್ತಪ್ಪ ಅಂದರೆ ಸ್ಟೇಜ್ ಮೇಲೆ ದೊಡ್ಡದಾಗಿ ಒಳ್ಳೆ ನಾನು ಸಾಧ್ಯ ನಾನು ಇದು ಹಂಗೆ ಹಿಂಗೆ ನಾನು ಸಂಸ್ಕಾರ ಅಂತನಲ್ಲ. ನಿನ್ನೆ ಕುಡ್ತಿನಲ್ಲಿ ರೈತರ ಬಗ್ಗೆ ಲೇವಿ ಅಂತಂದೇಳಿ ಮಾತಾಡಿ ಸಿಂಗಲ್ ವರ್ಡ್ ಮಾತಾಡಿ ಕುಡ್ತೀನಿ ಕಟ್ಟಲ್ಲಿ ಮಾತಾಡಿ ಆ ವಿಡಿಯೋ ಕೂಡ ನೀವು ಹಾಕ್ತೀನಿ. ಈಗ ಸಂಸ್ಕಾರವಂತ ಯಾವತ್ತಿಗೂ ನಾನು ಸಂಸ್ಕಾರವಂತ ತಿಳ್ಕೊಬೋದು ಜನ ಹೇಳ್ಬೇಕು. ಇವತ್ತು ಸಮಾಜಕ್ಕೆ ಗಂಡ ಹೆಂಡತಿ ಶಾಸಕರಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಜನತೆ MP ತುಕಾರಾಮ್ ಮಾಡಿದ್ರೆ ಶಾಸಕರಿಗೆ ಅವರು ಮಾಡಿರ್ತಾರೆ. ಇವರು ಒಂದು ರೀತಿಯ ಕುರುಬ ಜನಕ್ಕೆ ಹೆಚ್ಚು ಸೇರ್ತಾರೆ. ಸಿದ್ದರಾಮಯ್ಯ ಮುಂದಿನ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೋಲ್ ಅನ್ಯಾಯ ಆಗ್ತಾರೆ ಮರ ಇಬ್ಬರು ಗಂಡ ಹೆಂಡತಿ ಗೆದ್ದರದ ಮೀಸಲಾತಿ ಮೇಲೆ ಗೆದ್ದರೋದು. ಇವತ್ತು ನಿಮ್ಗೆ ಸ್ವಲ್ಪ ಮಾನ ಮರದೈತೆ. ಇವತ್ತು ಸಮಾಜದ ಬಗ್ಗೆ ನಿಲ್ಬೇಕಂಬ ನಿಮ್ಗೆ ಅರಿವಿಲ್ಲ. ನಿಮಗೆ ದೊಡ್ಡದಾಗಿ ರಾಜೀನಾಮೆ ಕೊಡ್ತಂತ ವೇದಿಕೆ ಮೇಲೆ ಹೇಳಿ ಚಪ್ಪಲಿ ಕಿಶನ್ ಅದಲ್ಲ. ರಾಜೀನಾಮೆ ಕೊಟ್ಟು ಮಾತಾಡಲಿ. ಇಬ್ಬರು ಗಂಡ ಹೆಂಡತಿ ಕೊಟ್ಟು ರಾಜೀನಾಮೆ ಕೊಟ್ಟು ಮಾತಾಡಲಿ. ಅವಾಗ ನಾವು ಸಮಾಜದ ಪರ ಮೆಚ್ಚುತ್ತೀವಿ. ನಾವು ಅವಾಗ ರಾಜೀನಾಮೆ ಕೊಟ್ಟರೆ ಕೆಲಸ ನಮ್ಮ ಸಮಾಜದವ್ರು ಮಾಡ್ತೀವಿ. 187 ಕೋಟಿಯಲ್ಲಿ 89 ಕೋಟಿ ಹಗರಣ ಆಗಿದೆ ಅಂತ ಸ್ವತಃ ಸಿದ್ದರಾಮಯ್ಯರಲ್ಲೇ ಅಧಿವೇಶನದಲ್ಲಿ ಒಪ್ಪಿದ್ರು. ಇದಕ್ಕೆ ಮಾನ ಮರ್ಯಾದೆ ಬೇಕು. ಆ ದುಡ್ಡನ್ನು ನಾಗೇಂದ್ರ P. ವಿಜಯಕುಮಾರ್ ಬರ್ತಿದ್ರು. ಏನಂತಂದ್ರೆ ಆ ವಿಷಯ ಪ್ರಸ್ತಾಪ ಮಾಡಿದ್ದಕ್ಕೆ ಎದ್ದು ಅವರ ಅಭಿಪ್ರಾಯಕ್ಕೆ ಬಿಡಬೇಕು. ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ. ಅಲ್ಲಿ ಮಟ್ಟ ಕುಂದ್ರೆ ಪುರ್ಸತ್ತಿಲ್ಲ. ನಾನು ಸ್ಟೇಜ್ ಮೇಲೆ ಇದ್ದೀನಿ ಇದ್ರಾಗ ಮತ್ತೆ ಸಿದ್ದರಾಮಯ್ಯ ತೋರಿಸ್ಬಿಟ್ರೆ ನೀನು ಅಪೋಸ್ ಮಾಡಿಲ್ಲ ಅಂತ ಅಲ್ಲಿ ಹೀರೋ ಅಂತ ಅನ್ಸಬೇಕಲ್ಲ. ಇವಾಗ ತಾನು ಅಭಿಪ್ರಾಯ ಹೇಳಿದ್ರೆ ನಾವು ಸುಮ್ಮನೆ ಕುಂತಿದ್ದಿಲ್ಲ. ಆಗ ನಾವು ಹೇಳ್ಬೇಕಾದ್ರೆ ಸುಮ್ಮನೆ ಆಗಲ್ಲ. ಇಲ್ಲಿ ಕರೆದಿರೋದು ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಸಮಾಜದ ಬಗ್ಗೆ ಮಾತಾಡಕ್ಕೆ ಅವ್ರ ಅಭಿಪ್ರಾಯ ಹೇಳಕ್ಕೆ. ಈ ಯಾವ ದೊಣ್ಣೆ ನಾಯಕ ಇಲ್ಲಿ ಬಂದ ಅಡ್ಡ ಬರಲಿಕ್ಕೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವು ಶಾಸಕರಿಗೆ ಸಚಿವರಿಗೆ ಇದ್ರ ಬಗ್ಗೆ ಸುತಾರಾಮೋಗಿ ಇಷ್ಟ ಇಲ್ಲ. ಯಾಕಂದರೆ ಅವರು ಅವರ ಜಾತಿ ಧರ್ಮ ಉಳಿಸಬೇಕಂತ ಅವ್ರಿಗೂ ಒತ್ತಡ ಇದ್ದೇ ಇರ್ತದೆ. ಸಿದ್ದರಾಮಯ್ಯ ತನ್ನ ಅಧಿಕಾರ ಉಳಿಸೋಕ್ಕೋಸ್ಕರ ಸೋನಿಯಾ ಗಾಂಧಿ ಏನು ಹಿಂದೆ ಆಂಧ್ರದ ಕೂಡ ಈ YS ರಾಜಶೇಖರ್ ಕೂಡ ಕ್ರಿಶ್ಚಿಯನ್ ಜಗನ್ನೂರ ಕ್ರಿಶ್ಚಿಯನ್ ಕನ್ವರ್ಟ್ ಆದರು ಸೋನಿಯಾ ಗಾಂಧಿಗೋಸ್ಕರ. ಆ ಕೆಲಸ ಸಿದ್ದರಾಮಯ್ಯ ಮಾಡೋಕ್ಕೆ ಹೋಗ್ತಾರೆ. ಇವತ್ತು ಈಗ ಇನ್ನೊಂದು ವಿಷಯ ಕೇಳಿದ್ರೆ ವಾಲ್ಮೀಕಿ ಕ್ರಿಶ್ಚಿಯನ್ ಅಂತ ಅನ್ನಲಿಕ್ಕೆ ಅಥವಾ ಕುರುಬ ಕ್ರಿಶ್ಚಿಯನ್ ಅಂತ ಅನ್ನಲಿಕ್ಕೆ ಸಿದ್ದರಾಮಯ್ಯ ಯಾರು? ಇವತ್ತು ಸಿದ್ದರಾಮಯ್ಯನ ಸಂವಿಧಾನ ಸೃಷ್ಟಿ ಮಾಡಕ್ಕೆ ಹೊಂಟಿದ್ದಾರೆ ಅಥವಾ ಮೀಸಲಾತಿ ಸೃಷ್ಟಿ ಮಾಡಕ್ಕೆ ಅಥವಾ ಹೊಸ ಜಾತಿಗಳು ಸೃಷ್ಟಿ ಮಾಡಕ್ಕೆ ಹೊಂಟಿದ್ದಾರೆ. ಸಿದ್ದರಾಮಯ್ಯ ರೈಟ್ಸ್ ಕೊಟ್ಟರೆ ಯಾರು? ಹಿಂದೆ ನಮ್ಮ ಹೇಳ್ತನಲ್ಲ ನೇಪಾಳದಲ್ಲಿ ಹೆಂಗೆ ಜನ ಓಡಿಸಾಡಿ ದಂಗೆ ಇರ್ತಾರೆ. ಸಿದ್ದರಾಮಯ್ಯ ಹಿಂಗೆ ಮಾಡ್ಕೊಂತಂದ್ರೆ ಜಾತಿ ಬೆಂಕಿ ಎತ್ತಿ ಓಡಾಡಿಸೋ ಪರಿಸ್ಥಿತಿ ಕೂಡ ಬಂದರೆ ಬರುತ್ತೆ. ಸೂಕ್ತನಲ್ಲಿ ಇಷ್ಟ ಹೇಳ್ತಿದ್ರೆ ನಾವು ನಿಲ್ವಲ್ಲ. ಫಸ್ಟ್ ಅವ್ರು ನಿಲ್ಲು ವಾಪಸ್ ತಗೋಬೇಕು. ಆಮೇಲೆ ಸಮಾಜದ ಎಲ್ಲ ಜಾತಿಗಳು ಸರ್ವಧರ್ಮದ ಎಲ್ಲ ಸಮಾಜದ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು. ಅವಾಗ ಮಾತ್ರ ಅದು ಒಪ್ಪಿಗೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.